ನೆಲಮಂಗಲ ತಾಲೂಕಿನ ಇತಿಹಾಸ ಪ್ರಸಿದ್ಧ ತ್ಯಾಮಗೊಂಡ್ಲು ಹೋಬಳಿಯ ತಡಸಿಘಟ್ಟ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಮೂರ್ತಿಗೆ ಹಾಗೂ ದೇವಾಲಯದ ಮೇಲ್ಭಾಗದ ಮುಖ್ಯ ಗರುಡ ಕಂಬಕ್ಕೆ ಕುಂಭಾಭಿಷೇಕವನ್ನ ಮುಜರಾಯಿ ಇಲಾಖೆ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಆಯೋಜಿಸಿದರು. ತಡಸಿಘಟ್ಟ ಗ್ರಾಮಸ್ಥ ಪ್ರಕಾಶ್ ಮಾತನಾಡಿ, ಚೋಳರ ಕಾಲದ ಪುರಾತನ ಇತಿಹಾಸವಿರುವ ದೇವಾಲಯ ಇದಾಗಿದ್ದು, ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ದೇವಾಲಯದ ಮೇಲಿನ ಬೃಹತ್ ಕಂಬಕ್ಕೆ ಅಭಿಷೇಕ ಕೈಗೊಳ್ಳುತ್ತಾರೆ. ಮೇಲಾಭಿಷೇಕ ಎಂದು ಗ್ರಾಮಸ್ಥರಲ್ಲಿ ಒಂದು ಲೋಕ ಕಲ್ಯಾಣದ ಭಾವನೆ. ಈ ಕುಂಭಾಭಿಷೇಕದ ನಂತರ ಉತ್ತಮ ಮಳೆ ಬೆಳೆಯಾಗುತ್ತದೆ ಎಂಬುದು ಗ್ರಾಮದವರ ನಂಬಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವುದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ ಎಂದರು. ಸ್ವಾಮಿ ತರ್ಷಘಟ್ಟ ಈ ಪುರಾತನ ಕಾಲದಿಂದ ನಮ್ಮ ತಂದೆಯವರ ನಮ್ಮ ತಾತನ ಕಾಲದಿಂದ ಈ ಕುಂಭಾಭಿಷೇಕ ನಡ್ಕೊಂಡು ಬರ್ತಾ ಇದೆ. ನಮ್ಮ ಊರಿನ ಪ್ರತಿ ಹಿರೀಕರು ಪ್ರತಿಯೊಬ್ಬರೂ ಈ ಟೈಮ್ ಬಂದರೆ, ಮಳೆಗಾಲ ಬಂದರೆ ಈ ಮಳೆಗಾಲದ ಟೈಪ್ನಲ್ಲಿ ಮಾಡಲೇಬೇಕು, ರೈತರಿಗೆ ತೊಂದರೆ ಆಗುತ್ತೆ ಅಂತ ನಾವೆಲ್ಲ ಸೇರಿ ಹುಮ್ಮಸ್ಸಿನ ಹುಡುಗರೆಲ್ಲ ಸೇರಿ ಊರಿನ ಗ್ರಾಮಸ್ಥರನ್ನೆಲ್ಲ ನಾವು ತಮಟೆ ಹೊಡಿಸಿ ಎಲ್ಲರನ್ನೂ ಬರಮಾಡಿಕೊಂಡು ಸಂತೋಷದಿಂದ ಮಾಡಿದ್ದೀವಿ. ಇದು ಎಲ್ಲರಿಗೂ ಒಂದು ಸಂತಸದ ಬುದ್ಧಿ, ಎಲ್ಲರಿಗೂ ಸಂತೋಷ ಆಗಿದೆ. ಅದರಿಂದ ನೋಡೋಣ, ಮುಂದಿನ ದಿನದಿಂದ ಸಂತೋಷವಾಗಿ ನಮಗೆ ಮಳೆ ಬೆಳೆ ಆದರೆ ರೈತರಿಗೆಲ್ಲರಿಗೂ ಸಂತೋಷ ಅಂತೇಳಿ ನಾನು ತರ್ಷಘಟ್ಟರ ಮುಖಂಡರುಗಳ ಕಡೆಯಿಂದ ಗ್ರಾಮಸ್ಥರ ಮಳೆ ಬೆಳೆ. ಇನ್ನು ಗ್ರಾಮದ ಹಿರಿಯರಾದ ತಿಮ್ಮಯ್ಯ ಮಾತನಾಡಿ, ದೇವಾಲಯದ ಅರ್ಚಕರ ಸಹಕಾರದಿಂದ ಮೂಲ ಸ್ವಾಮಿಗೆ ಅಭಿಷೇಕ, ಮಂಗಳ ವಾದ್ಯಗಳೊಂದಿಗೆ ದೇವಾಲಯದ ಶಿಖರಕ್ಕೆ ಅಭಿಷೇಕ, ಸಂಜೆ ಉತ್ಸವ, ಗ್ರಾಮದವರೆಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ಕೈಗೊಂಡಿದ್ದೇವೆ. ಗ್ರಾಮದ ಹಿರಿಯರ ಮಾರ್ಗದರ್ಶನ, ಕಿರಿಯರ ಸಮಾಗಮದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಎಂದರು. ಕಾಲದಿಂದನೂ ಅಷ್ಟೇ ಇದು ನಾವು ಅವತ್ತಿಂದನೂ ನಡೆಸ್ಕೊಂಬಂದು, ನಾವು ನಮ್ಮ ತಂದೆಯವ್ರ ಕಾಲದಿಂದನೂ ವ್ಯವಸ್ಥೆ ಮಾಡೋ. ಈಗ 40 ವರ್ಷದಿಂದ ನಾವು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಭಗವಂತ ನಮಗೆ ಸಂತುಷ್ಟಾಗೆ ಆರೋಗ್ಯ, ಐಶ್ವರ್ಯ, ಆರೋಗ್ಯ ಕೊಟ್ಕೊಂಡು ಕಾಪಾಡ್ಕೊಂಡು ಬಂದವನಿಗೆ. ಏನೇನು ಪೂಜೆ ಮಾಡಿಸಿದ್ರೆ ಇವತ್ತು? ಸರ್, ಇವತ್ತು ಅಭಿಷೇಕ, ಮೇಲಭಿಷೇಕ, ಕುಂಭಾಭಿಷೇಕ, ಆಮೇಲೆ ಈಗ ಒಳಗಡೆ ಗರ್ಭಗುಡಿ ಪೂಜೆ ಇದೆಲ್ಲ ಮಾಡಿಸ್ಕೊಂಡು ನಾವು ದೇವರ ಪ್ರತಿಷ್ಠಾಪನೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.